ನಮಸ್ಕಾರ ವೀಕ್ಷಕರೇ, ಶಾಂತಾಸ್ ಕಿಚನ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸಮ್ಮರ್ ಸೀಸನ್ ಬಂತಂದ್ರೆ ಎಲ್ಲರಿಗೂ ತಂಪಾದ ಪಾನೀಯಗಳು ಹಾಗೂ ಕೋಲ್ಡ್ ಐಸ್ ಕ್ರೀಮ್ ಬೇಕೆನಿಸುತ್ತದೆ. ಅದರಲ್ಲೂ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಇಂದು ನಾವು ಮಕ್ಕಳ ಸಲುವಾಗಿ ಕೇವಲ 4 ಸಾಮಗ್ರಿಗಳನ್ನು ಬಳಸಿ ಟೇಸ್ಟಿಯಾದ ಕೇಸರ್ ಕುಲ್ಫಿ ಮಾಡೋಣ. ಕೇಸರ್ ಕುಲ್ಫಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಲೀಟರ್ ಹಾಲು, ಸ್ವಲ್ಪ ಏಲಕ್ಕಿ, ಹಾಗೆ ಸ್ವಲ್ಪ ಕೇಸರಿ ದಳಗಳು, ಹಾಗೆ 1 ಕಪ್ ಸಕ್ಕರೆ. ನಾನು ಇಲ್ಲಿ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಬಳಸ್ತಾ ಇದ್ದೇನೆ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ 1 ಸಣ್ಣ ಕಪ್ ನೀರನ್ನು ಹಾಕಿ, ನೀರು ಬಿಸಿಯಾದಾಗ ಅದರಲ್ಲಿ ಹಾಲನ್ನು ಹಾಕಬೇಕು. ಹಾಲನ್ನು ಹಾಕುವ ಮುಂಚೆ ನೀರನ್ನು ಹಾಕುವುದರಿಂದ ಹಾಲು ತಳ ಹಿಡಿಯುವುದಿಲ್ಲ. ಇದನ್ನು ಒಂದು ಟಿಪ್ ತರ ನೀವು ಯಾವಾಗಲೂ ಫಾಲೋ ಮಾಡಬಹುದು. ನೋಡಿ, ಈಗ ಪಾತ್ರೆಯಲ್ಲಿ ಹಾಲು ಹಾಕಿದ್ದೇನೆ. ಈಗ ಹಾಲು ಕಾದಿದೆ. ಹಾಲು ಕಾದ ನಂತರ ಈಗ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಸೌಟಿನ ಸಹಾಯದಿಂದ ಕೈಯಾಡಿಸುತ್ತಾ ಹೋಗಬೇಕು. ಕೆನೆ ಬಂದಾಗ ಸ್ಪೂನನ್ನು ತೆಗೆದುಕೊಂಡು ಮತ್ತೆ ಆ ಕೆನೆಯನ್ನು ಒಳಗಡೆ ಹಾಕಿ ಪಾತ್ರೆ ಸುತ್ತ ಎಲ್ಲ ಕೆನೆಯನ್ನು ತೆಗೆದು ಒಳಗಡೆ ಹಾಕಿ ಕೈಯಾಡಿಸುತ್ತಾ ಹೋಗಬೇಕು. ಹೀಗೆ ನಿಧಾನವಾಗಿ ಹಾಲನ್ನು ಕುದಿಸುತ್ತಾ ಸೌಟಿನ ಸಹಾಯದಿಂದ ಕೈಯಾಡಿಸುತ್ತಾ ಹಾಲನ್ನು ಕುದಿಸುತ್ತಾ ಹೋಗಬೇಕು. ಹಾಲನ್ನು ಚೆನ್ನಾಗಿ ಕುದಿಸುತ್ತಾ ಹೋಗುವುದರಿಂದ ಅದರ ಮೇಲೆ ಗಟ್ಟಿ ಕೆನೆ ಬರುತ್ತಾ ಹೋಗುತ್ತದೆ. ಅದನ್ನು ಸ್ಪೂನಿನಿಂದ ತೆಗೆದು ಮತ್ತೆ ಕೈಯಾಡಿಸುತ್ತಾ ಹೋಗಬೇಕು. ನೋಡಿ, ಈಗ ಹಾಲು ಗಟ್ಟಿಯಾಗುತ್ತಾ ಇದೆ. ಸೌಟಿನಿಂದ ಹಾಗೆ ಕೈಯಾಡಿಸುತ್ತಾ ಹಾಲನ್ನು ಹಾಗೆ ಕುದಿಸೋಣ. ಈಗ ಹಾಲಿನ ಬಣ್ಣವು ಕೂಡ ಹಾಲು ಕುದಿಯುವುದರಿಂದ ಅದು ಬಣ್ಣವನ್ನು ಬದಲಾಯಿಸ್ತಾ ಇದೆ. ನೋಡಿ, ಈಗ ಹಾಲು ಗಟ್ಟಿಯಾಗುತ್ತಾ ಬರ್ತಾ ಇದೆ. ಹಾಗೆ ಸೌಟಿನಿಂದ ನಾವು ಹಾಗೆ ನಿಧಾನವಾಗಿ ಕೈಯಾಡಿಸುತ್ತಾ ಹೋಗಬೇಕು. ಇನ್ನೂ ದಪ್ಪ ಕನ್ಸಿಸ್ಟೆನ್ಸಿ ಬರುವವರೆಗೂ ಹಾಲನ್ನು ಹಾಗೆ ಕುದಿಸುತ್ತಾ ಹೋಗಬೇಕು. ನಾವು 1 ಲೀಟರ್ ಹಾಲನ್ನು ಹಾಕಿದಾಗ ಅದು ಅರ್ಧ ಲೀಟರ್ ಹಾಲು ಬರುವವರೆಗೂ ಹಾಗೆ ಅದನ್ನು ಕುದಿಸುತ್ತಾ ಹೋಗಬೇಕು. ಈಗ ಈ ಹಾಲಿನಲ್ಲಿ ನಾವು ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಹಾಕೋಣ. ಏಲಕ್ಕಿ ಪುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸಿಕೊಳ್ಳೋಣ. ನಾವು ಹಾಲನ್ನು ಎಷ್ಟು ಚೆನ್ನಾಗಿ ಕುದಿಸುತ್ತೇವೆ ಅಷ್ಟು ಚೆನ್ನಾಗಿ ನಮ್ಮ ಕುಲ್ಫಿ ಆಗುತ್ತದೆ. ನಂತರ ಅದರಲ್ಲಿ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸಿಕೊಳ್ಳೋಣ.
ನಂತರ ಅದರಲ್ಲಿ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸಿಕೊಳ್ಳೋಣ. ಈಗ ಎಲ್ಲವೂ ಚೆನ್ನಾಗಿ ಕಲಿತಿದೆ. ಈಗ ನಾವು ಸ್ಟೀಲ್ ವಿಸ್ಕ್ ಅನ್ನು ತೆಗೆದುಕೊಂಡು ಹಾಲನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನಾನು ಇಲ್ಲಿ ಸ್ಟೀಲ್ ಬ್ಲೆಂಡರ್ ಅನ್ನು ತೆಗೆದುಕೊಂಡಿದ್ದೇನೆ. ಬ್ಲೆಂಡರ್ನ ಸಹಾಯದಿಂದ ನಾನು ಹಾಲನ್ನು ಬ್ಲೆಂಡ್ ಮಾಡಿದ್ದೇನೆ. ಎಲೆಕ್ಟ್ರಿಕಲ್ ಬ್ಲೆಂಡರ್ ಇಲ್ಲದಿದ್ದರೂ ಕೂಡ ನೀವು ಸ್ಟೀಲ್ ವಿಸ್ಕ್ ತಗೊಂಡು ಈ ಥರ ಬ್ಲೆಂಡ್ ಮಾಡಬಹುದು. ನೋಡಿ ಈಗ ಹಾಲು ಎಷ್ಟು ಸ್ಮೂತಿಯಾಗಿದೆ ಅಂತ. ಈಗ ನಾವು ಕುಲ್ಫಿ ಮೋಲ್ಡ್ಸ್ ಅನ್ನು ತೆಗೆದುಕೊಂಡು ಅದರಲ್ಲಿ ಒಂದೊಂದಾಗಿ ಹಾಲನ್ನು ನಿಧಾನವಾಗಿ ಹಾಕಿಕೊಳ್ಳೋಣ. ಹಾಗೆ ನಾನು ಇಲ್ಲಿ 2 ಗಾಜಿನ ಗ್ಲಾಸನ್ನು ತೆಗೆದುಕೊಂಡಿದ್ದೇನೆ. ಕುಲ್ಫಿ ಮೋಲ್ಡ್ಸ್ ಇರಲಿಲ್ಲ ಅಂದರೂ ಕೂಡ ನಾವು ಈ ಥರ ಗಾಜಿನ ಗ್ಲಾಸನ್ನು ತೆಗೆದುಕೊಂಡು ಕುಲ್ಫಿಯನ್ನು ಮಾಡಬಹುದು. ಈಗ ಎಲ್ಲ ಗ್ಲಾಸ್ನಲ್ಲಿ ಹಾಲನ್ನು ತುಂಬಾಗಿದೆ. ಅದರ ಮೇಲೆ ಬಾದಾಮ್ ಪೀಸಸ್ಗಳನ್ನು ಹಾಕಿ ನಂತರ ಪ್ಲಾಸ್ಟಿಕ್ ಫಾಯಿಲ್ನಿಂದ ಸೀಲ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಅನ್ನು ಹಾಕಬೇಕು. ನಂತರ ಮೋಲ್ಡ್ಸ್ಗೆ ಮುಚ್ಚಳವನ್ನು ಹಾಕಿ ಫ್ರೀಜರ್ನಲ್ಲಿ 6 ರಿಂದ 8 ಗಂಟೆಯವರೆಗೂ ಇಡಬೇಕು. ಈಗ 6 ರಿಂದ 8 ಗಂಟೆ ಆಗಿದೆ. ನೋಡಿ ಈಗ ನಮ್ಮ ಕುಲ್ಫಿ ರೆಡಿಯಾಗಿದೆ. ಕುಲ್ಫಿ ಮೋಲ್ಡ್ಸ್ನಿಂದ ಕುಲ್ಫಿಯನ್ನು ಸಲೀಸಾಗಿ ತೆಗೆಯಲು ಸ್ವಲ್ಪ ಬಿಸಿ ನೀರನ್ನು ತೆಗೆದುಕೊಂಡು 1 ಕಪ್ಪಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹೊತ್ತು ಮೋಲ್ಡ್ಸನ್ನು ಇಟ್ಟರೆ ಕುಲ್ಫಿ ಸಲೀಸಾಗಿ ಬರುತ್ತದೆ.
ನೋಡಿ, ಈಗ ನಮ್ಮ ಕುಲ್ಫಿ ರೆಡಿಯಾಗಿದೆ. ನೋಡಿ, ಈಗ ನಮ್ಮ ಕುಲ್ಫಿ ರೆಡಿಯಾಗಿದೆ. ಈ ಟೇಸ್ಟಿ ಕೇಸರ್ ಕುಲ್ಫಿಯನ್ನ ಮಕ್ಕಳೊಂದಿಗೆ ಸವಿಯಿರಿ. ಇದೇ ತರ ಸುಲಭವಾದ ಸರಳವಾದ ಅಡುಗೆಗಳನ್ನು ಕಲಿಯಲು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.